ವಿದ್ಯಾರ್ಥಿಗಳೇ, ಎಲ್ಲರಿಗೂ ಸ್ವಾಗತ. ದ್ವಿತೀಯ PUC ಎಲ್ಲ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳು ಈಗಾಗಲೇ ನಾನು ಪಾಠ ಮಾಡಿದಂಥ 1ನೇ ಅಧ್ಯಾಯವನ್ನ ತಾವೆಲ್ಲರೂ ನೋಡಿದ್ದೀರಾ. ನಾನು PPT ಮುಖಾಂತರವಾಗಿ ಪಾಯಿಂಟ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದೇನೆ, ಅದನ್ನೆಲ್ಲ ನೀವು ಬರ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿರ್ತೇನೆ. ಅಷ್ಟಲ್ಲದೆ ಈಗ ನಾನು ಅಧ್ಯಾಯ 1ಕ್ಕೆ ಸಂಬಂಧಪಟ್ಟಂತೆ ಎರಡೂ ಮಾಧ್ಯಮದಲ್ಲಿ, ಕನ್ನಡ ಅಂಡ್ ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನೋಟ್ಸ್ಗಳನ್ನು ಸಹ ಬಿಟ್ಟಿದ್ದೇನೆ. ಕನ್ನಡ ಮಾಧ್ಯಮದಲ್ಲಿ ಕ್ವಶನ್ ಆನ್ಸರ್ ಬಿಟ್ಟಿದ್ದೇನೆ, ಇಂಗ್ಲಿಷ್ ಮೀಡಿಯಂನವರಿಗೆ ನೋಟ್ಸ್ ಬಿಟ್ಟಿದ್ದೇನೆ. ಅದರಲ್ಲಿ ಎಲ್ಲ ಪುಸ್ತಕದ ಕೊನೆಗಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ ಇದೆ, ನೀವು ನೀಟಾಗಿ ಬರ್ಕೊಳ್ಳಿ ಹೇಳ್ತೀನಿ. ಸೊ ಹಾಗಾಗಿ ಇದನ್ನ ನಿಮಗೆ ಪ್ರಶ್ನೋತ್ತರವನ್ನು ಬರೀಲಿಕ್ಕಾಗಿ ಕ್ವಶನ್ ಅಂಡ್ ಆನ್ಸರ್ಸ್ ಬರಲಿಕ್ಕೆ 200 ಪೇಜಿನ ಒಂದು ಕಿಂಗ್ ಸೈಜ್ ನೋಟ್ಬುಕ್ ಅನ್ನು ಮಾಡ್ಲಿಕ್ಕೆ ಹೇಳಿದ್ದೆ. ಅದರಲ್ಲಿ ನೀವು ಅಚ್ಚುಕಟ್ಟಾಗಿ ಬರ್ಕೊಂಡು ನಂತರ ಯಾವಾಗ ನಮಗೆ ಅದನ್ನು ತೋರಿಸ್ಬೇಕಂತ ನಾವು ಹೇಳ್ತೇವೆ, ಅಲ್ಲಿ ತನಕ ನೀವು ತಾವೇ ಇಟ್ಕೊಳ್ಬೇಕಾಗಿದೆ. ಇರ್ಲಿ, ಇವತ್ತು 2ನೇ ಅಧ್ಯಾಯಕ್ಕೆ ಹೋಗ್ತಿದ್ದೇನೆ. ಇಲ್ಲಿ ಫಸ್ಟ್ ನಾನು ಪಾಠ ಮಾಡುವ ರೀತಿಯನ್ನು ಬದಲಾವಣೆ ಮಾಡ್ತಿದ್ದೇನೆ. ಫಸ್ಟ್ ಕನ್ನಡ ಮಾಧ್ಯಮದಲ್ಲಿ ಹೇಳಿ, ನಂತರ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೇನೆ. ಇಂಗ್ಲಿಷ್ ಮೀಡಿಯಂನಲ್ಲೇ ಮೊದಲು ಹೇಳೋದ್ರಿಂದ ಕನ್ನಡ ಮೀಡಿಯಂನಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರೋದ್ರಿಂದ ಕನ್ನಡ ವಿದ್ಯಾರ್ಥಿಗಳು ತಮಗೆ ಕನ್ನಡ ಮಾಧ್ಯಮದಲ್ಲಿ ಫಸ್ಟ್ ನೀವು ಪಾಠ ಮಾಡಿ ಅಂತ ಹೇಳಿ ಒಂದು ದೂರು ಬಂದಿರೋದ್ರಿಂದ ಇವತ್ತಿನಿಂದ ಎಲ್ಲಾ ಪಾಠಗಳನ್ನು ಫಸ್ಟ್ ಕನ್ನಡ ಮಾಧ್ಯಮದಲ್ಲಿ ಮಾಡಿ ನಂತರ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇಂಗ್ಲಿಷ್ ಮಾಧ್ಯಮದವರು ಸಹ ಕೇಳ್ಕೊಳ್ಳಿ, ನಿಮ್ಗೆಲ್ಲ ಅರ್ಥ ಆದ ನಂತರ ನಿಮ್ಮ ಮೀಡಿಯಂನಲ್ಲಿ ಸಹ ಮಾಡ್ತೀನಿ. ಸೊ ಯಾಕಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇದ್ದವರು ಎಷ್ಟು 10-15 ವಿದ್ಯಾರ್ಥಿಗಳು, 270ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ಸೇರಿಸಿದ್ರೆ ಅವರೇ ಹೆಚ್ಚಾಗ್ತಾರೆ. ನಾನು ಬದಲಾವಣೆ ಮಾಡ್ತಿದ್ದೇನೆ, ಅದಕ್ಕೆ ನೀವೆಲ್ಲ ಸಹಕರಿಸಿ. ವಿದ್ಯಾರ್ಥಿಗಳೇ, ಅಧ್ಯಾಯ 2 ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ. ಇಲ್ಲಿ ಬರುವಂತಹ ಒಂದು ಸಬ್ ಯೂನಿಟ್ಸ್ಗಳು: ಚುನಾವಣೆ, ಅದರ ಅರ್ಥ ಮತ್ತು ಮಹತ್ವ, ಚುನಾವಣೆಯ ವಿಧಗಳು, ಆಮೇಲೆ ಭಾರತ ಚುನಾವಣಾ ಆಯೋಗ, ಆಮೇಲೆ ಚುನಾವಣಾ ಸುಧಾರಣೆಗಳು, ಆಮೇಲೆ ಭಾರತದಲ್ಲಿ ಪಕ್ಷ ಪದ್ಧತಿ, ರಾಜಕೀಯ ಪಕ್ಷಗಳ ಕಾರ್ಯಗಳು, ಮತ್ತೊಂದು ಕೊನೆಯದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ. ಇವಿಷ್ಟು ಯೂನಿಟ್ಗಳಿವೆ. ಅವನ್ನ ನಾನು 3 ಅವಧಿಯಲ್ಲಿ ಡಿವೈಡ್ ಮಾಡಿ ನಿಮಗೆ ಈ ಪಾಠವನ್ನು ಮಾಡುತ್ತಿದ್ದೇನೆ. ಆದಷ್ಟು ಬ್ರೀಫ್ ಆಗಿ, ಅಂದ್ರೆ ಬಹಳ ವಿಸ್ತಾರವಾಗಿ ಬೇಕಾಗಿಲ್ಲ, ಬಹಳಷ್ಟು ಬ್ರೀಫ್ ಆಗಿ ನಾನು ಪಾಠವನ್ನು ಮಾಡ್ತಿದ್ದೇನೆ. ನಾನು ಏನ್ PPT ಬಿಡುತ್ತೇನೆ ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಈಗ ಚುನಾವಣೆ ಹೇಳುವಂಥದ್ದು ನಮ್ಮ ಈ ಪ್ರಜಾಪ್ರಭುತ್ವ ಸರ್ಕಾರದಿಂದ ವ್ಯವಸ್ಥೆಯಲ್ಲೆಲ್ಲ ಚುನಾವಣೆ ಬೇಕೇ ಬೇಕು. ಸೊ ಹಾಗಾಗಿ ಚುನಾವಣೆ ಇಲ್ಲದೇ ಇರುವಂತಹ ರಾಷ್ಟ್ರಗಳಿಲ್ಲ ಅಂತ ಹೇಳಬಹುದು. ಸೊ ಹಾಗಾಗಿ ಇಲ್ಲಿ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಅನಿವಾರ್ಯ ಹಾಗೂ ಅವಶ್ಯಕ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತಿಮ. ಸಂವಿಧಾನದತ್ತವಾದಂತಹ ಮತದಾನದ ಹಕ್ಕಿನ ಮೂಲಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರತಿನಿಧಿಗಳನ್ನ ಪ್ರಜೆಗಳೇ ಆಯ್ಕೆ ಮಾಡುತ್ತಾರೆ. ಹಾಗಾಗಿ ಈ ಪ್ರಜೆಗಳು ಹೊಂದಿರುವ ಈ ಮತದಾನದ ಹಕ್ಕಿನ ಮೂಲಕ ಅವರು ಭಾರತದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಚುನಾವಣೆಗಳ ಮೂಲಕ ಪ್ರಜೆಗಳು ತಮ್ಮ ರಾಜಕೀಯ ಹಕ್ಕನ್ನು ಚಲಾಯಿಸಲು ವೇದಿಕೆಯನ್ನ ಒದಗಿಸುತ್ತಾರೆ. ಸೊ ಹಾಗಾಗಿ ಇಲ್ಲಿ ರಾಜಕೀಯ ಪಕ್ಷ ಮತ್ತು ಚುನಾವಣೆ ಇವು ಒಂದು ಪ್ರೊಸೆಸ್. ಹಾಗಾದ್ರೆ ಈ ಚುನಾವಣೆ ಅಂದ್ರೆ ಏನಪ್ಪ? ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇರುತ್ತೆ. ಚುನಾವಣೆ ಮೂಲಪದ ಲ್ಯಾಟಿನ್ ಭಾಷೆ ಎಲಿಗೆರೆ ELIGE ಎಂಬ ಪದದಿಂದ ಬಂದದ್ದು, ಲ್ಯಾಟಿನ್ ಭಾಷೆ. ಸೊ ಎಲಿಗೆರೆ ಅಂತಂದ್ರೆ ಆರಿಸುವುದು, ಆಯ್ಕೆ ಮಾಡುವುದು ಅಂತ ಅರ್ಥ. ಅಂದ್ರೆ ದೇಶದಲ್ಲಿನ ಎಲ್ಲಾ ಮತದಾರರು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಅಂದ್ರೆ ಮತದಾರರು ತಮಗೆ ಬೇಕಾದಂತಹ ಪಕ್ಷವನ್ನು ಅಧಿಕಾರಕ್ಕೆ ಕಲ್ಪಿಸುವ ರಾಜಕೀಯ ಅವಕಾಶವಾಗಿದೆ ಅಂತ ಹೇಳ್ಬೋದು. ಚುನಾವಣೆಗಳಲ್ಲಿ ಮತದಾರರು ಚಲಾಯಿಸುವ ಮತ
ಇಂದು ಹೆಚ್ಚು ಮಹತ್ವವನ್ನು ಪಡೆದಿದೆ. ಇದು ಆಧುನಿಕ ಜಗತ್ತಿನಲ್ಲಿ ಮತದಾರರಿಗೆ ಬಹಳ ವಿಶೇಷವಾದಂತಹ ಸ್ಥಾನಮಾನ ಪ್ರತಿಯೊಂದು ದೇಶದಲ್ಲಿ. ಸೊ ಅದಕ್ಕಾಗಿ ಕೆಲವು ಬುದ್ಧಿಜೀವಿಗಳು ಪ್ರಜಾಪ್ರಭುತ್ವದಲ್ಲಿ ಮತಪತ್ರಗಳು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾದದ್ದು ಎಂಬ ಅಭಿಪ್ರಾಯ ಪಡ್ತಾರೆ. ಅಂದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರೆ ಪ್ರಜೆಗಳು ಮತದಾರರು ಜಾಗೃತರಾಗಬೇಕು ಅಂತ, ಅಲ್ಲದೆ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದು ಮತದಾರರ ಕೈಯಲ್ಲಿದೆ ಅಂತ ಅರ್ಥ. ಯಾವುದೇ ಒಂದು ರಾಜಕೀಯ ಪಕ್ಷ ಆಯ್ಕೆ ಆಗ್ತದೆ, ಸರ್ಕಾರ ರಚನೆ ಮಾಡ್ತದೆ. ಸರ್ಕಾರ ರಚನೆ ಮಾಡಿಕೊಳ್ಳೋ ಅವರ ಮುಖ್ಯ ಉದ್ದೇಶ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದು, ಜನರ ಕಾಳಜಿಯನ್ನು ಮಾಡುವುದು, ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾದಂತಹ ಕಾಯ್ದೆಗಳನ್ನು ಮಾಡಿ ಜನರನ್ನ ಮೇಲಕ್ಕೆತ್ತುವಂತ ಕೆಲಸ ಪ್ರತಿಯೊಂದು ಸರ್ಕಾರ ಮಾಡಬೇಕು. ಅಂದ್ರೆ ಇಲ್ಲಿ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾದಂತಂದ್ರೆ ಯಾವ ಸರ್ಕಾರ ಅಥವಾ ಯಾವುದರ ಸರ್ಕಾರವನ್ನು ರಚಿಸಿದಂತ ರಾಜಕೀಯ ಪಕ್ಷವು ಜನಪರ ಕಾರ್ಯಕ್ರಮಗಳನ್ನಾಗಿ ಜನರ ಕಲ್ಯಾಣ ಮಾಡ್ತಾರೆ, ಅವರಿಗೆ ಮತದಾರರು ಮತ್ತೊಮ್ಮೆ ಬೇಕಾದ ಪುನಃ ಮತವನ್ನು ಕೊಡ್ತಾರೆ. ಒಂದೊಮ್ಮೆ ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಲ್ಲದ ಚಟುವಟಿಕೆಯನ್ನ ಅಥವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರೆ ಮತದಾರರು ತಮ್ಮ ಪವರ್ಫುಲ್ ಆದಂತಹ ಮತದಾನವನ್ನು ಮಾಡಿ ಬೇರೆ ರಾಜಕೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಾರೆ, ಸರ್ಕಾರ ಬಿದ್ದೋಗುತ್ತದೆ. ಸೊ ಇದಕ್ಕೆ ಈ ಅರ್ಥ ಬರವಾಗಲೇ ಕೊಟ್ಟದ್ದು. ಹಾಗಾಗಿ ಮತದಾರರು ಸಾರ್ವಭೌಮರು ಅಂತ. ಸೊ ಚುನಾವಣೆಗಳು ಪ್ರಜೆಗಳಿಗೆ ತಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನ ಖಾತ್ರಿಪಡಿಸುತ್ತದೆ, ತಮಗೆ ಬೇಕಾದ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಅವಕಾಶವನ್ನು ಒದಗಿಸುತ್ತದೆ. ಅದಕ್ಕಾಗಿ ಚುನಾವಣೆಗಳನ್ನ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು ಅಂತ ಕರೆಯಲಾಗಿದೆ. ಚುನಾವಣೆ ಹೇಳುವಂಥದ್ದು ಪ್ರಜಾಪ್ರಭುತ್ವ ನೇರವಾದಂತಹ ಸಮಯ. ಸರ್ಕಾರದ ಪ್ರಕ್ರಿಯೆಯಲ್ಲಿ ಚುನಾವಣೆ ಪಾತ್ರ ಬಹಳ ಮುಖ್ಯವಾದ. ಇನ್ನು ಭಾರತದಲ್ಲಿ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು, ಲಿಂಗ, ಧರ್ಮ, ಜಾತಿ, ಬುಡಕಟ್ಟು, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ ಮುಂತಾದವುಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದಂತಹ ಅಭ್ಯರ್ಥಿನ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ಇದನ್ನೇ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರೆಯಲಾಗಿದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದರೆ ಏನಂದ್ರೆ ಇದೇ ಬೇರೆ ಬರಬೇಕು, ಇದನ್ನೇ ಓದ್ಕೊಂಡು ಬಿಟ್ರೆ ಆಯ್ತು. ನೀವು ಇಲ್ಲೇ ಇದೆ ನೀವು ಉತ್ತರ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಎಲ್ಲ ಪ್ರಶ್ನೆಗಳಿಗೂ ಇಲ್ಲೇ ಇದೆ. ಇಲ್ಲಿ ಬರ್ತದೆ ನೋಡ್ರಿ ಮುಂದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇರ್ಬೋದು, ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಮರು ಚುನಾವಣೆ ಇರ್ಬೋದು, ಉಪಚುನಾವಣೆ, ಮಧ್ಯಂತರ ಚುನಾವಣೆ, ಇವೆಲ್ಲ 1-2 ಮಾರ್ಕ್ಸ್ ಅಂಕಗಳು, ಅಂಕಕ್ಕೆ ಸಂಬಂಧಪಟ್ಟಂತೆ 1-2 ಅಂಕಕ್ಕೆ ಸಂಬಂಧಪಟ್ಟಂತ ಉತ್ತರಗಳು. ಸೊ ಹಾಗಾಗಿ ಈ PPT-ಯಲ್ಲಿರುವಂತಹ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಭಾರತದಲ್ಲಿ 18 ವರ್ಷಕ್ಕಿಂತ ಎಲ್ಲ ಸ್ತ್ರೀ ಪುರುಷರು ಲಿಂಗ, ಜಾತಿ, ಧರ್ಮ ಅಥವಾ ಬುಡಕಟ್ಟು, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನ ಯಾವುದೇ ತಾರತಮ್ಯವಿಲ್ಲದೆ ಮತದಾನದಲ್ಲಿ ತಾರತಮ್ಯ ಯಾವುದೇ ವ್ಯತ್ಯಾಸ ಇರಲಿಲ್ಲ. ಅವ್ರು ಬೇರೆ ಇವರು ಎಲ್ಲರಿಗೂ ಒಂದೇ ರೀತಿಯಾದಂತ ಮತದಾನದಲ್ಲಿ ಪಾಲ್ಗೊಂಡು ತಮಗೆ ಬೇಕಾದಂತ ತಾವು ಇಷ್ಟಪಟ್ಟ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಒಂದು ಸ್ವಾತಂತ್ರ್ಯ. ಇದಕ್ಕೆ ಸಾರ್ವತ್ರಿಕ ವಯಸ್ಸಿನ ಮತದಾನ ಪದ್ಧತಿ ಅಂತ ಕರೆಯಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಇನ್ನು ಇದು ಎರಡನೇದಾಗಿ ಬರೋದು ಅಂತಂದ್ರೆ ಸಾರ್ವತ್ರಿಕ ಚುನಾವಣೆ, ಜನರಲ್ ಎಲೆಕ್ಷನ್ ಅಂತ ಬರ್ತದೆ. ಅದಕ್ಕೂ ಒಂದು ನೋಡಿ, ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವುದು ಅಥವಾ ಆರಿಸುವುದು. ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವಂತಹ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾಚುನಾವಣೆ, ಜನರಲ್ ಎಲೆಕ್ಷನ್ ಅಂತ ಕರೀತಾರೆ. ಯಾಕಂದ್ರೆ ಈ ಚುನಾವಣೆ ಪ್ರಾರಂಭವಾದ್ದು 1951-52ರಲ್ಲಿ. 1947ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸಿಕ್ಕಿದ ಸರ್ಕಾರವನ್ನ ಪಂಡಿತ್ ನೆಹರು ರಚನೆ ಮಾಡ್ತಾರೆ ಪ್ರಧಾನಮಂತ್ರಿಗಳಾಗಿ. ಆದರೆ ಅದು ತಾತ್ಕಾಲಿಕ ಸರ್ಕಾರ, ಜನರಿಂದ ಆಯ್ಕೆಯಾದಂತ ಸರ್ಕಾರವಾಗಿರಲಿಲ್ಲ. 1950ರಲ್ಲಿ ನಾವು ಸಂವಿಧಾನವನ್ನು ಅಂಗೀಕಾರ ಮಾಡಿದ್ರೆ ನಮ್ಮ ವ್ಯವಸ್ಥೆ ಡೆಮಾಕ್ರಸಿ ಸಿಸ್ಟಮ್ ಆಯ್ತು, ಪ್ರಜಾಪ್ರಭುತ್ವ ಸರ್ಕಾರ ಅಂತ. ಸೊ ಪ್ರಜಾಪ್ರಭುತ್ವ ಅನ್ಕೂಳೆ ಪ್ರಜೆಗಳೇ ಮತದಾನ ಮಾಡಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಅಲ್ಲಿ ರಚನೆಯಾದಂತ ಸರ್ಕಾರ ಆಗ್ಬೇಕಂತ. ಸೊ ಹಾಗಾಗಿ 1951-52 ಪ್ರಥಮ ಸಾರ್ವತ್ರಿಕ ಚುನಾವಣೆ ಸಾರ್ವತ್ರಿಕ ದೇಶದಲ್ಲಿ
ಅದನ್ನೇ ಸಾರ್ವತ್ರಿಕ ಅಥವಾ ಮಹಾಚುನಾವಣೆ ಅಥವಾ ಸಾರ್ವತ್ರಿಕ ಚುನಾವಣೆ ಅಂದ್ರೆ ಇಲ್ಲಿ ಶಾಸನ ಸಭೆಗಳಿಗೆ ಲೋಕಸಭೆಗೆ ಇರ್ಬೋದು ಅಥವಾ ಕೇಂದ್ರದ ಸಂಸತ್ತಿಗಿರ್ಬೋದು ಅಥವಾ ರಾಜ್ಯಗಳ ಶಾಸನ ಸಭೆಗಳಿಗೆ ಸಭೆಗಳಿಗೆ ಜನಪ್ರತಿನಿಧಿಗಳನ್ನ ಆರಿಸಿ ದೇಶದ ಎಲ್ಲ ಮತದಾರರು ಯಾವ್ಯಾವ ದೇಶದ ಈ ಮತದಾನ ಅಂತ ಹೇಳುವಂಥದ್ದು ನಮ್ಮ ದೇಶದ 18 ವರ್ಷ ಮೇಲ್ಪಟ್ಟವರಿಗೆ ಆಕ್ಚುಲಿ 1950 ಜನವರಿ 26 ಕಾರಣವಂತ ನಮ್ಮ ಸಂವಿಧಾನದಲ್ಲಿ 21 ವರ್ಷ ಇತ್ತು. 1986ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆದಂತಹ ರಾಜೀವ್ ಗಾಂಧಿ ಅವರು ಬದಲಾವಣೆ ಮಾಡಿ 18 ವರ್ಷ ಕಳಿಸಿದ್ದಾರೆ. ಯುವಕರಿಗೆ ಹೆಚ್ಚಿನ ಈ ಒಂದು ಮತದಾನ ಹಕ್ಕು ಸಿಗಲಿ, ಯುವಕರು ಜಾಗೃತರಾಗ್ತಾರೆ, ದೇಶದಲ್ಲಿ ಯಾವುದು ಸರ್ಕಾರ ಬೇಕು ಅನ್ನೋದು ಯುವಕರು ತೀರ್ಮಾನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಹೆಚ್ಚೆಚ್ಚು ಯುವಕರು ಪಾಲ್ಗೊಳ್ಳುವಂತೆ ಮತದಾನದಲ್ಲಿ ಪಾಲ್ಗೊಳ್ಳುವಂತೆ ಅದು ಅವಕಾಶ ನೀಡಲಾಗಿದೆ. ಸೊ ಹಾಗಾಗಿ ಶಾಸನ ಸಭೆಗಳಿಗೆ ಜನಪ್ರತಿನಿಧಿಗಳನ್ನು ಆರಿಸಲು ದೇಶದ ಎಲ್ಲ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಅಂದ್ರೆ 5 ವರ್ಷಕ್ಕೊಮ್ಮೆ ನಡೀತದೆ ಮತ ಹಾಕುವ ಪದ್ಧತಿ ಸಾರ್ವತ್ರಿಕ ಚುನಾವಣೆ ಅಥವಾ ಮಹಾಚುನಾವಣೆ. ನಮ್ಮ ದೇಶದ ಲೋಕಸಭೆಗೆ ಮಹಾಚುನಾವಣೆ ನಡೀತದೆ, ಆಮೇಲೆ ಎಲ್ಲ ರಾಜ್ಯಗಳ ವಿಧಾನಸಭೆಗೆ ಮಹಾಚುನಾವಣೆ ನಡೀತದೆ. ಸೊ ಅದನ್ನ ಜನರಲ್ ಎಲೆಕ್ಷನ್ ಅಂತ ಕರೀತಾರೆ. ಇನ್ನು ಮುಂದೆ ಬರುವುದು ಮರು ಚುನಾವಣೆ ಅಂತ ಬರ್ತದೆ. ಸೊ ಇದೇನಂತಂದ್ರೆ ಸಾರ್ವತ್ರಿಕ ಚುನಾವಣೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮತಪಟ್ಟಿಗೆಗಳಲ್ಲಿ ಎಲ್ಲ ಕಡೆಗಲ್ಲ, ಯಾವುದೇ ಒಂದು ಮತಪಟ್ಟಿಗೆಗಳಲ್ಲಿ ಅಕ್ರಮ ನಡೆದರೆ, ಮತಪಟ್ಟಿಗೆಗಳನ್ನ ನಾಶಪಡಿಸಿದ್ರೆ ಅಥವಾ ಮತಪತ್ರಗಳನ್ನ ಕಸಿದುಕೊಂಡು ಹೋದ್ರೆ, ಚುನಾವಣಾ ಸಿಬ್ಬಂದಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಅಡಚಣೆ ಉಂಟು ಮಾಡಿದ್ರೆ ಅಥವಾ ಇನ್ನಾವುದೇ ರೀತಿಯಾದಂತಹ ಅವ್ಯವಹಾರಗಳಿದ್ದರೆ ಅಲ್ಲಿ ಚುನಾವಣೆಗಳನ್ನ ರದ್ದುಗೊಳಿಸಲಾಗ್ತದೆ. ಮತ್ತೆ ಇನ್ನೊಂದು ದಿನದಲ್ಲಿ ಮತ್ತೆ ಪುನಃ ಅಲ್ಲಿ ಚುನಾವಣೆ ನಡೆಸಲಾಗ್ತದೆ. ಯಾವುದೋ ಒಂದು ನಿರ್ದಿಷ್ಟ ಬೂತ್, ಮತಗಟ್ಟೆ ಏರಿಯಾ ಮಾತ್ರ, ಈ ಕ್ಷೇತ್ರಕ್ಕಲ್ಲ, ಇದು ಒಂದು ಬೂತ್ ಎಲ್ಲಿ ನಡೆದಿದೆ ಈ ಅಕ್ರಮಗಳು ಅಲ್ಲಿ ಮಾತ್ರ ಅದನ್ನು ಮರು ಚುನಾವಣೆ ಅಂತ ಕರೀತಾರೆ. ಸೊ ಅದೇ ರೀತಿಯಾಗಿ ಉಪಚುನಾವಣೆ ಅಂತ ಬರ್ತದೆ. ರಿಎಲೆಕ್ಷನ್ ಮತ್ತು ಬೈ ಎಲೆಕ್ಷನ್, ಹೀಗೆ ಉಪಚುನಾವಣೆ ಅಂತ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಉಪಚುನಾವಣೆ ಅಂತಂದ್ರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಪ್ರಜೆಗಳಿಂದ ಚುನಾವಣೆಗಳ ಮೂಲಕ ಆಯ್ಕೆಯಾದ ಪ್ರತಿನಿಧಿ ತನ್ನ ಅವಧಿಯ ಮುಗಿಯುವ ಮುನ್ನ ರಾಜೀನಾಮೆ ನೀಡಿದರೆ ಅಥವಾ ಮರಣ ಹೊಂದಿದರೆ ಅಥವಾ ಇನ್ನಿತರ ಕಾರಣಗಳಾಗಿ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡರೆ ಆ ಸ್ಥಾನಕ್ಕೆ 6 ತಿಂಗಳೊಳಗಾಗಿ ನಡೆಯುವ ಚುನಾವಣೆಯನ್ನು ಉಪಚುನಾವಣೆ ಅಂತ ಕರೆಯಲಾಗಿದೆ. ಸೊ ಹಾಗಾಗಿ ಉಪಚುನಾವಣೆ, ಮರು ಚುನಾವಣೆ. ಇನ್ನೊಂದು ಬರ್ತದೆ ಮಧ್ಯಂತರ ಚುನಾವಣೆ ಅಂತ. ಸೊ ಮಧ್ಯಂತರ ಚುನಾವಣೆ ಅಂತಂದ್ರೆ ಮಿಡ್ ಟರ್ಮ್ ಎಲೆಕ್ಷನ್ ಅಂತ ಕರಿತೇವೆ ಅದನ್ನ. ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಪೂರ್ತಿ ಅಧಿಕಾರಾವಧಿ ಮುಗಿಯುವ ಮುನ್ನ ನಾನಾ ಕಾರಣಗಳಿಂದ ಅಧಿಕಾರದ ಕೆಳಗಿಳಿದಾಗ ಅಥವಾ ಶಾಸನಸಭೆ ಕೆಳಸದನ ವಿಸರ್ಜಿಸಲ್ಪಟ್ಟಾಗ ನಡೆಯುವಂತ ಚುನಾವಣೆಗೆ ಮಧ್ಯಂತರ ಚುನಾವಣೆ ಅಂದ್ರೆ ನಮ್ಮ ಸಂವಿಧಾನ ಪ್ರಕಾರ ಏನು, ಒಂದು ಚುನಾವಣೆ ನಡೆದ 5 ವರ್ಷಕ್ಕೊಮ್ಮೆ ಅಂತಿದೆ. ಆದ್ರೆ ಚುನಾವಣೆ ಮುಗಿದ ಕೂಡಲೇ ಯಾವುದೇ ಒಂದು ರಾಜಕೀಯ ಪಕ್ಷ ಸರ್ಕಾರ ರಚಿಸುವಷ್ಟು ಸ್ಪಷ್ಟ ಬಹುಮತವನ್ನ ಪಡೆಯಲೇಬೇಕಾಗ್ತದೆ. ಬಹುಮತದ ಆಧಾರದಲ್ಲಿ ಸರ್ಕಾರಗಳಿರ್ತವೆ. ಒಂದೇ ರಾಜಕೀಯ ಪಕ್ಷ ಸರ್ಕಾರ ರಚಿಸಿದ್ರೆ ಅವು ಇಂತಿಷ್ಟು ಬಹುಮತ ಆಗ್ಲೇಬೇಕು ಅಂತಿದೆ. ಒಮ್ಮೊಮ್ಮೆ ಏನಾಗ್ತದಂತಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಬಹುಮತ ದೊರೆಯದಿದ್ದಾಗ 2 ಮತ್ತು 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳೆಲ್ಲ ಸೇರಿ ಸಮ್ಮಿಶ್ರ ಸರ್ಕಾರ ಮಾಡುವಂತಹ ಪರಿಸ್ಥಿತಿ ಬರ್ತದೆ. ಆ ವೇಳೆಯಲ್ಲಿ ಈ ಸಮ್ಮಿಶ್ರ ಸರ್ಕಾರಕ್ಕೆ ಬೆಂಬಲ ವ್ಯಕ್ತಪಡಿಸಿದ ರಾಜಕೀಯ ಪಕ್ಷದವರು ಬೆಂಬಲ ವಾಪಸ್ ಕೊಡ್ಬಿಡ್ತಾರೆ. ಆ ವೇಳೆಯಲ್ಲಿ ಸರ್ಕಾರ ಮೆಜಾರಿಟಿ ಕೊರತೆಯಿಂದ ಬಿದ್ದೋಗ್ತದೆ. ಅಂತ ಸಂದರ್ಭ ನಡೆಯುವಂತ ಚುನಾವಣೆ ಮಧ್ಯಂತರ ಚುನಾವಣೆ. ಆದ್ರೆ ಅಲ್ಲೂ ಒಂದು ಅವಕಾಶ ಮತ್ತು ವಿರೋಧ ಪಕ್ಷಕ್ಕೆ ಅವಕಾಶ ಕೊಡ್ತಾರೆ ಸರ್ಕಾರ ರಚಿಸಲಿಕ್ಕೆ. ವಿರೋಧ ಪಕ್ಷದವರು ಸರ್ಕಾರ ರಚಿಸಲಿಕ್ಕೆ ಮುಂದೆ ಬರದೇ ಇದ್ದಾರೆ, ಮತ್ತೆ ಚುನಾವಣೆಗೆ ಹೋಗ್ಬೇಕಾಗ್ತದೆ. ಸೊ ಇದು ಮಧ್ಯಂತರ ಚುನಾವಣೆ. ಹಾಗಾಗಿ ಮಕ್ಕಳೇ, ಚುನಾವಣೆಗಳಲ್ಲಿ ಸಾರ್ವತ್ರಿಕ ಚುನಾವಣೆ, ಜನರಲ್ ಎಲೆಕ್ಷನ್, ಆಮೇಲೆ ಮರು ಚುನಾವಣೆ, ಆಮೇಲೆ ಉಪಚುನಾವಣೆ, ಆಮೇಲೆ ಮಧ್ಯಂತರ ಚುನಾವಣೆ. ಸೊ ಹಾಗಾಗಿ ಜನರಲ್ ಎಲೆಕ್ಷನ್, ಬೈ ಎಲೆಕ್ಷನ್, ರಿ ಎಲೆಕ್ಷನ್,
ಅಂಡ್ ಮಿಡ್ ಟರ್ಮ್ ಎಲೆಕ್ಷನ್. ಇವನ್ ನೀವು ತಪ್ಪದೇ ಕರೆಕ್ಟ್ ಆಗಿ ಓದ್ಕೊಳ್ಬೇಕಾಗ್ತದೆ. ಇನ್ನು ಮುಂದೆ ಬರುವಂತದ್ದು ಅಂತಂದ್ರೆ ಚುನಾವಣೆಗಳ ಮಹತ್ವ ಬಹಳ ಮುಖ್ಯವಾದ ಚುನಾವಣೆಗಳು. ಇಲ್ಲಿ ನಿಯತಕಾಲಿಕ ಚುನಾವಣೆಗಳು ಪ್ರಜೆಗಳಿಗೆ ಸರ್ಕಾರ ರಚನೆ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ. ಚುನಾವಣೆಗಳ ಮಹತ್ವ ಏನಂದ್ರೆ ಸುಮಾರು 10 ಪಾಯಿಂಟ್ಸ್ಗಳನ್ನು ಕೊಡಲಾಗಿದೆ. ಏನೇನು ಮಹತ್ವ ಚುನಾವಣೆಗಳು ಅಂತ. ಒಂದನೇದಾಗಿ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆಯ ತಳಹದಿಯಾಗಿದೆ. ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಬಂತಲ್ಲ, ಯಾರು ನಾ ಹೇಳ್ತೀನಿ ಅಂದ್ರೆ ಪ್ರಜಾಪ್ರಭುತ್ವ ಆಡಳಿತದ ವ್ಯವಸ್ಥೆಯ ತಳಹದಿ ಚುನಾವಣೆ ಹೇಳುವಂತ. ಚುನಾವಣೆಯಿಂದಲೇ ಪ್ರಜಾಪ್ರಭುತ್ವ ನಡೀತಾ ಇರುತ್ತದೆ. ಎರಡನೇದು, ರಾಷ್ಟ್ರದಲ್ಲಿ ಎಲ್ಲ ಪ್ರಜೆಗಳಿಗೂ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ನ್ಯಾಯ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಚುನಾವಣೆಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಚುನಾವಣೆಯಿಂದಲೇ ಎಲ್ಲರಿಗೂ ಅವಕಾಶ ಆಗ್ತದೆ. ಇಲ್ಲಿ ವೋಟಿಂಗ್ ಪವರ್ಗೆ ಯಾವುದೇ ತಾರತಮ್ಯ ಇರುವುದಿಲ್ಲ. ಇನ್ನು ಮೂರನೇದಾಗಿ, ರಾಜಕೀಯ ಪಕ್ಷಗಳು ಸರ್ಕಾರವನ್ನ ರಚಿಸಿ ಪ್ರಜೆಗಳ ಹಿತಾಸಕ್ತಿಯನ್ನು ಈಡೇರಿಸಲು ಚುನಾವಣೆಗಳು ಅವಕಾಶ ಮಾಡಿಕೊಡ್ತದೆ. ಪ್ರತಿಯೊಂದು ದೇಶದಲ್ಲಿ ರಾಜಕೀಯ ಪಕ್ಷಗಳಿರ್ತವೆ. ಸರ್ಕಾರ ರಚಿಸುವ ರಾಜಕೀಯ ಪಕ್ಷದವರು ಯಾರು ಒಬ್ಬೊಬ್ಬರು ಮಾಡ್ಲಿಕ್ಕಾಗುದಿಲ್ಲ. ಅದಕ್ಕೊಂದು ರಾಜಕೀಯ ಪಕ್ಷದವರು ತಮ್ಮ ಅಭ್ಯರ್ಥಿಗಳು ನಿಲ್ಲಿಸ್ತದೆ, ಅವ್ರಿಗೆ ಜನರು ಓಟ್ ಕೊಡ್ತಾರೆ. ಹಾಗಾಗಿ ಸರ್ಕಾರ ರಚಿಸುವಷ್ಟು ಬಹುಮತವನ್ನು ಗಳಿಸಿ ಅವ್ರು ಸರ್ಕಾರ ರಚಿಸ್ತಾರೆ. ಹಾಗಾಗಿ ಸರ್ಕಾರ ರಚಿಸುವ ಅವಕಾಶ ಅವ್ರಿಗೆ ಮಾಡ್ಕೊಳ್ಳಾಗ್ತದೆ ಚುನಾವಣೆ. ಆಮೇಲೆ ಪ್ರಜೆಗಳ ಹಿತಾಸಕ್ತಿಯನ್ನ ಈಡೇರಿಸುವ ಚುನಾವಣೆ. ಅಂದ್ರೆ ಒಳ್ಳೊಳ್ಳೆ ಸರ್ಕಾರ ಬಂದ್ರೆ ಜನರಿಗೆ ಒಳ್ಳೊಳ್ಳೆ ಅವಕಾಶ ಅಭಿವೃದ್ಧಿ ಮಾಡ್ತಾರೆ. ಈಗ ಇನ್ನು ನಾಲ್ಕನೇದಾಗಿ, ಸಾಮಾನ್ಯ ಪ್ರಜೆಗಳು ತಮಗೆ ಬೇಕಾದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಚುನಾವಣೆಗಳು ವೇದಿಕೆಯಾಗಿವೆ. ಇದರಿಂದ ಅವರಲ್ಲಿ ಆತ್ಮಗೌರವ ಬೆಳೆದು ಸರ್ಕಾರದ ರಚನೆಯಲ್ಲಿ ತಮ್ಮ ಪಾತ್ರದ ಮಹತ್ವವನ್ನು ಅರಿಯುತ್ತಾರೆ. ಇನ್ನು ಐದನೇದಾಗಿ, ಚುನಾವಣೆಗಳು ಪ್ರಜಾಪ್ರಭುತ್ವದ ಅಳತೆಗೋಲಾಗಿವೆ. ಇವು ಸಾರ್ವಜನಿಕ ಹಿತಾಸಕ್ತಿಗಳ ಬಗ್ಗೆ ಚರ್ಚಿಸಲು ಮತ್ತು ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ಸಹಕಾರಿಯಾಗುತ್ತದೆ ಚುನಾವಣೆ ಅನ್ನುವಂಥದ್ದು. 6, ಚುನಾವಣೆಯಿಂದ ಪ್ರಜೆಗಳು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ರಾಜಕೀಯ ಜ್ಞಾನವನ್ನು ಹೊಂದಲು ಸಾಧ್ಯ. ಪ್ರತಿಯೊಬ್ಬ ಪ್ರಜೆಯು ಒಂದು ಪಾತ್ರ ಇರ್ತದೆ, ಜವಾಬ್ದಾರಿ ಇಲ್ಲೇ ತೋರಿಸ್ಕೊಳ್ಳಾಗ್ತದೆ. ಒಂದು ದೇಶ ಕಟ್ಟಬೇಕಂದ್ರೆ ಪ್ರತಿಯೊಬ್ಬ ಪ್ರಜೆಯ ಪಾತ್ರ ಅವಶ್ಯಕವಾಗಿ ತೋರಿಸ್ತದೆ. ಆಮೇಲೆ 7ನೇದಾಗಿ, ಚುನಾವಣೆಗಳು ಶಾಸಕಾಂಗದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಒದಗಿಸುವ ಮೂಲಕ ಅವರ ಹಿತಾಸಕ್ತಿಗಳನ್ನು ಕಾಪಾಡ್ತದೆ. ಚುನಾವಣೆಯಲ್ಲಿ ಅವರಿಗೆ ವಿಶೇಷವಾದಂತಹ ಮತದಾನವನ್ನು ಮಾಡುವಂತಹ ಅವಕಾಶ ಕೊಡುವುದು, ಅವೆಲ್ಲ ಮಾಡುವುದು. ಆಮೇಲೆ 8ನೇದು, ಚುನಾವಣೆಗಳು ಪ್ರಜೆಗಳ ಮತ್ತು ಪ್ರತಿನಿಧಿಗಳ ನಡುವೆ ರಾಜಕೀಯ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಮೂಡಿಸುತ್ತದೆ. ಈ ಪ್ರತಿನಿಧಿಗಳು ಜನಗಳು ಬೆರೆಯುತ್ತಾರೆ. ಪ್ರತಿನಿಧಿಗಳು ಬೆರೆಯುವುದರಿಂದ ಅವರು ಆಯ್ಕೆಯಾಗಿ ಆ ಜನರ ಬೇಡಿಕೆ ಈಡೇರಿಸ್ತಾರೆ. ಸೊ ಇಲ್ಲೊಂದು ಸಾಮರಸ್ಯ ಉಂಟಾಗ್ತದೆ. ಆಮೇಲೆ ಚುನಾವಣೆಗಳು ಜನಪ್ರತಿನಿಧಿಗಳಿಗೆ ತಮ್ಮ ಜವಾಬ್ದಾರಿಯನ್ನು ಜನಸೇವೆ ಮಾಡಲು ಪ್ರೇರೇಪಿಸುತ್ತದೆ. ಆಮೇಲೆ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರದ ಮುಂದುವರಿಕೆಗೆ ಸಹಾಯಕಾರಿಯಾಗಿದೆ. ಇಲ್ಲಿ ಅಧಿಕಾರವು ಪಕ್ಷದಿಂದ ಪಕ್ಷಕ್ಕೆ ಶಾಂತ ರೀತಿಯಲ್ಲಿ ವರ್ಗಾವಣೆ ಆಗ್ತದೆ. ಈ 5 ವರ್ಷದಲ್ಲಿ ಒಂದು ಪಕ್ಷ ಸರ್ಕಾರ ರಚನೆ ಮಾಡ್ತಾರೆ. ಮುಂದಿನ ಅವಧಿಯಲ್ಲಿ ಬೇರೆ ರಾಜಕೀಯ ಪಕ್ಷ ಹೆಚ್ಚು ಸ್ಥಾನ ಗಳಿಸಿದಂತಂದ್ರೆ ಹಿಂದಿನ ಅವಧಿಯಲ್ಲಿ ಇದ್ದಂಥವ್ರು ಶಾಂತ ರೀತಿಯಲ್ಲಿ ತಮ್ಮ ಅಧಿಕಾರ ಕೊಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಯಾವುದೇ ಒಂದು ಕಲಹಗಳಿಲ್ಲ, ಸಂವಿಧಾನಬದ್ಧವಾಗಿರ್ತದೆ ಇವೆಲ್ಲ. ಆದ್ರೂ ಸಹ ಬಹಳ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ಈ ಅಧಿಕಾರ ಪಕ್ಷದ ಪಕ್ಷಕ್ಕೆ ಬಹಳ ಶಾಂತ ರೀತಿಯಿಂದ ವರ್ಗಾವಣೆ ಆಗುವಂತ ವ್ಯವಸ್ಥೆ ಈ ದಿನ ಇದೆ ಅಂತ. ಇನ್ನು ಮುಂದೆ ಚುನಾವಣಾ ವಿಧಗಳು ಅಂತ ಬರ್ತದೆ. ಚುನಾವಣಾ ವಿಧಗಳು ಆಧುನಿಕ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಅಂತ 2 ವಿಧ ಇದೆ. ಡೈರೆಕ್ಟ್ ಎಲೆಕ್ಷನ್ ಅಂಡ್ ಇಂಡೈರೆಕ್ಟ್ ಎಲೆಕ್ಷನ್. ಇಲ್ಲ ನೇರವಾಗಿ ಹೇಳ್ತಾರೆ ನಿಮ್ಗೆ ಪ್ರತ್ಯಕ್ಷ ಚುನಾವಣೆ ಅಂದ್ರೆ ಏನಪ್ಪ, ಇದನ್ನು ನೇರ ಚುನಾವಣೆ ಅಂತ ಕರಿತೇವೆ. ಅಂದ್ರೆ ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗಳಿಗೆ ಹೋಗಿ
ತಮಗೆ ಬೇಕಾದಂತಹ ಅಭ್ಯರ್ಥಿಗೆ ರಹಸ್ಯ ಮತದಾನ ಮೂಲಕ ಮತ ಚಲಾಯಿಸುವಂತಹ ಒಂದು ಪದ್ಧತಿಗೆ ಪ್ರತ್ಯಕ್ಷ ಮತ ಚುನಾವಣೆ ಅಂತ ಕರೀತಾರೆ. ಒಬ್ಬ ಅಭ್ಯರ್ಥಿಯನ್ನು ನೇರವಾಗಿ ಆಯ್ಕೆ ಮಾಡುವಂತ ತಾವೇ ವೋಟಿಂಗ್ ಆಗಿ. ಸೊ ಇದು ಡೈರೆಕ್ಟ್ ಎಲೆಕ್ಷನ್. ಇಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳ ನೇರವಾಗಿ ಆಯ್ಕೆ ಮಾಡುವಂತಹ ಅವಕಾಶ. ಇದು ಎಲ್ಲೆಲ್ಲಿ ಇದೆಯಪ್ಪ? ಅಮೆರಿಕದ ಕಾಂಗ್ರೆಸ್ಸಿನ ಅಲ್ಲಿ ಸಂಸತ್ತಿಗೆ ಕಾಂಗ್ರೆಸ್ ಅಂತ ಕರೀತಾರೆ. ಅಮೆರಿಕ ಕಾಂಗ್ರೆಸ್ನ ಕೆಳಸದನ ಪ್ರತಿನಿಧಿಗಳ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ. ಆ ಪ್ರತಿನಿಧಿಗಳ ಸಭೆಗೆ ನೇರವಾಗಿ ಎಲೆಕ್ಷನ್ ಆಗ್ತದೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಕೆಳಸದನ ಸಾಮಾನ್ಯ ಸಭೆಗೂ ಸಹ ಇದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಚುನಾವಣೆಗಳು ನಡೀತಾ ಇದೆ. ಅಲ್ಲಿ ಆಯ್ಕೆ ಮಾಡುವ ಪದ್ಧತಿ ನೇರ ಚುನಾವಣೆ ಮುಖಾಂತರ. ಇನ್ನು ಭಾರತದ ಲೋಕಸಭೆ, ಆಮೇಲೆ ರಾಜ್ಯಗಳ ವಿಧಾನಸಭೆ, ಅಷ್ಟಲ್ಲದೆ ಈಗ ಪಂಚಾಯತ್ ಚುನಾವಣೆಗಳಿರ್ಬಹುದು, ಇವೆಲ್ಲವೂ ಸಹ ನೇರ ಚುನಾವಣೆಗಳ ಮುಖಾಂತರವಾಗಿ ನಡೀತಾ ಇದೆ. ಸೊ ಇದನ್ನ ನೇರ ಚುನಾವಣೆ, ಡೈರೆಕ್ಟ್ ಎಲೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಮತದಾರರು ತಮಗೆ ಇಷ್ಟವಾದಂತಹ ಅಭ್ಯರ್ಥಿಗಳನ್ನ ಗುಪ್ತ ಮತದಾನ ಮೂಲಕ ಆಯ್ಕೆ ಮಾಡುವಂತ, ಮತಗಟ್ಟೆಗಳಿಗೆ ಹೋಗಿ ಮತ ಚಲಾಯಿಸಿ ನೇರವಾಗಿ ಆಯ್ಕೆ ಮಾಡುವಂತ ಪದ್ಧತಿಗೆ ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೇವೆ. ಸೊ ಹಾಗಾದ್ರೆ ಈ ಪ್ರತ್ಯಕ್ಷ ಚುನಾವಣೆ ಲಕ್ಷಣಗಳು, ಪರೋಕ್ಷ ಚುನಾವಣೆ ಅಥವಾ ಇಂಡೈರೆಕ್ಟ್ ಎಲೆಕ್ಷನ್ ಬಗ್ಗೆ ಮುಂದಿನ ಹೇಳ್ತಾರೆ. ಇದರ ಲಕ್ಷಣಗಳನ್ನು ಹೇಳ್ತಾರೆ. ಸೊ ಇದರ ಲಕ್ಷಣಗಳು, ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದಂಥದ್ದು. ಆಮೇಲೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಇದೆ ಇಲ್ಲಿ. ಆಮೇಲೆ ಇದು ರಾಜಕೀಯ ಪರಿಜ್ಞಾನವನ್ನ ಮೂಡಿಸ್ತದೆ. ಆಮೇಲೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ ಇಲ್ಲಿ. ಆಮೇಲೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಇದೆ. ಹೆಚ್ಚು ಪ್ರಜಾಸತ್ತಾತ್ಮಕವಾದ್ದು ಅಂತಂದ್ರೆ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ ಪದ್ಧತಿಯು ಪ್ರಜಾಸತ್ತಾತ್ಮಕವಾಗಿದೆ. ಇಲ್ಲಿ ಚುನಾವಣೆಗಳಲ್ಲಿ ಮತದಾರರೇ ನೇರವಾಗಿ ಮತಗಟ್ಟೆಗೆ ಹೋಗಿ ಮತ ಹಾಕುವ ಅವಕಾಶ ಇರುವುದರಿಂದ ತಮ್ಮ ಆಯ್ಕೆಯ ಸ್ವಾತಂತ್ರ್ಯ ವಿಶಾಲವಾಗಿದೆ. ತಾವು ಇಚ್ಛಿಸಿದಂತಹ ಅಭ್ಯರ್ಥಿಗೆ ಮತ ಹಾಕಿ ಆಯ್ಕೆ ಮಾಡಬಹುದಾಗಿದೆ. ಹೀಗಾಗಿ ಈ ವ್ಯವಸ್ಥೆಯು ಪ್ರಜೆಗಳಿಗೆ ಉತ್ತಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ವಿಶಾಲವಾದ ಆಯ್ಕೆ ಸ್ವಾತಂತ್ರ್ಯವನ್ನು ಕಲ್ಪಿಸಿದೆ. ಸೊ ಹಾಗಾಗಿ ಪ್ರತ್ಯಕ್ಷ ಚುನಾವಣಾ ವ್ಯವಸ್ಥೆಯು ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದೆ. ಪ್ರಜೆಗಳಿಗೆ ಸಂಪೂರ್ಣ ಅಧಿಕಾರ ಕೊಡಲಾಗಿದೆ. ಈ ಎರಡನೇದು ಅಂತಂದ್ರೆ ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಅಂತ, ಕಂಟ್ರೋಲ್. ಈ ವ್ಯವಸ್ಥೆಯಲ್ಲಿ ಒಮ್ಮೆ ಆಯ್ಕೆಯಾದ ಪ್ರತಿನಿಧಿಗಳು ತಮ್ಮ ಅಧಿಕಾರಾವಧಿ ಮುಗಿದ ಮೇಲೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ಬರುವ ಆಯ್ಕೆಯನ್ನು ಬಯಸುತ್ತಾರೆ. ಪ್ರತಿಯೊಬ್ಬ ಅಭ್ಯರ್ಥಿ ಮತ್ತೆ ಆಯ್ಕೆ ಆಗಬೇಕಂತ. ಹೀಗಾಗಿ ಇಂತಹ ಪ್ರತಿನಿಧಿಗಳು ತಮ್ಮ ತಮ್ಮ ಮತಕ್ಷೇತ್ರಗಳಿಗೆ ಕಾಲಕ್ಕೆ ಭೇಟಿ ನೀಡಿ ಮತದಾರರೊಂದಿಗೆ ಸಂಪರ್ಕ ಮತ್ತು ಸಂಬಂಧವನ್ನು ಇಟ್ಟುಕೊಂಡು ಅವರ ಸಮಸ್ಯೆಗಳನ್ನ ಬಗೆಹರಿಸಲು ಶ್ರಮಿಸುತ್ತಾರೆ. ಈ ಮತದಾರರು ಜನಪ್ರತಿನಿಧಿಗಳನ್ನ ಸದಾ ಗಮನಿಸ್ತಾ ಇರ್ತಾರೆ. ಯಾವ ಪ್ರತಿನಿಧಿ ಪ್ರಜೆಗಳ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ವಿಫಲಗೊಳ್ತಾರೋ ಅಂತವರನ್ನ ಪ್ರಜೆಗಳು ಮುಂದಿನ ಚುನಾವಣೆಯಲ್ಲಿ ಆಯ್ಕೆ ಮಾಡುವುದಿಲ್ಲ. ಅವರನ್ನು ಸೋಲಿಸುವ ಮೂಲಕವಾಗಿ ತಮ್ಮ ನಿಯಂತ್ರಣ ಇಟ್ಟುಕೊಳ್ತಾರೆ. ನಾವು ಹೀಗಿದ್ದೇವೆ, ನಮ್ಮಲ್ಲಿ ನಮ್ಮ ಅಭಿವೃದ್ಧಿ ಮಾಡಲು ಮಾತ್ರ ನಿಮಗೆ ಮುಂದಿನ ಅವಕಾಶ ಆಗುವುದನ್ನು ತೋರಿಸ್ಕೊಡ್ತಾರೆ. ಇನ್ನು ಮೂರನೇದಾಗಿ ರಾಜಕೀಯ ಪರಿಜ್ಞಾನ ಮೂಡಿಸುವಂಥದ್ದು. ಈ ಪ್ರತ್ಯಕ್ಷ ಚುನಾವಣೆ ಪದ್ಧತಿಯಲ್ಲಿ ಮತದಾರರು ರಾಜಕೀಯ ವಿಷಯಗಳಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನ ಹೊಂದುವರು. ಕಾಲಕ್ಕೆ ನಡೆಯುವ ಚುನಾವಣೆಗಳಲ್ಲಿ ಪ್ರಜೆಗಳು ನೇರವಾಗಿ ಪಾಲ್ಗೊಳ್ತಾರೆ. ಸೊ ಆ ಸಮಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವ ವಿವಿಧ ರಾಜಕೀಯ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳು ಮತ್ತು ಅವುಗಳ ಮೂಲಕ ರಾಷ್ಟ್ರದ ಸಮಸ್ಯೆಗಳ ಬಗ್ಗೆ ಜಾಗೃತಿ ಹೊಂದುತ್ತಾರೆ. ಈ ರೀತಿಯಾಗಿ ಪ್ರತ್ಯಕ್ಷ ಚುನಾವಣೆ ಪ್ರಜೆಗಳಿಗೆ ರಾಜಕೀಯ ಪರಿಜ್ಞಾನ ನಡೆಸುತ್ತದೆ. ರಾಜಕೀಯ ಪರಿಜ್ಞಾನ ಪ್ರತಿಯೊಬ್ಬರಿಗೂ ಏನು ರಾಜಕೀಯ ದೇಶ ಅಂದ್ರೆ ಏನು, ಆಡಳಿತ ಅಂದ್ರೆ ಏನು, ಏನ್ ನಡೀತಾ ಇದೆ, ಇವರೆಲ್ಲ ಅಭ್ಯರ್ಥಿಗಳು ಯಾಕೆ ಕೊಟ್ಕೊಳ್ಳಿಕ್ಕೆ ಕೊಡ್ತಾರೆ, ಇವನ್ನೆಲ್ಲ ಅಲ್ಲಿ ಆ ಜ್ಞಾನ ಸಿಗ್ತಾ ಇದೆ. ಆದ್ರೆ ರಾಜಕೀಯ ಪರಿಜ್ಞಾನ ಮೂಡಿಸುವಂತ ಕೆಲಸ ಪ್ರತ್ಯಕ್ಷ ಚುನಾವಣೆ ಮಾಡ್ತಾರೆ. ಇನ್ನು ನಾಲ್ಕನೇದಾಗಿ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ. ಈ ವ್ಯವಸ್ಥೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಸ್ಪರ್ಧಿಸುವುದರಿಂದ ಅವುಗಳ ಸಿದ್ಧಾಂತಗಳು ಮತ್ತು ಧ್ಯೇಯಗಳು ವಿಭಿನ್ನವಾಗಿರ್ತವೆ. ಬೇರೆ ಬೇರೆ ಪಕ್ಷದವರು ತಮ್ಮ ಪಕ್ಷದ ಪ್ರಣಾಳಿಕೆಗಳು ಬೇರೆ ಬೇರೆ ರೀತಿ ಬಿಟ್ಟಿರ್ತಾರೆ. ಹೀಗೆ ವಿಭಿನ್ನವಾಗಿರ್ತವೆ. ಹಾಗಾಗಿ ಮತದಾರರು ವಿವಿಧ ಪಕ್ಷಗಳ ಚುನಾವಣಾ ಪ್ರಣಾಳಿಕೆಗಳಲ್ಲಿ ನಮೂದಿಸಿರುವಂತಹ ತತ್ವ ಸಿದ್ಧಾಂತಗಳನ್ನ ಕೂಲಂಕುಷವಾಗಿ
ಅರಿತು ತಮ್ಮ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಮತ್ತು ದೇಶದ ಪ್ರಗತಿಗೆ ಪೂರಕವಾಗಿ ಯಾವ ಪಕ್ಷ ಸೂಕ್ತ ನಡೆಸ್ತದೆಯೋ ಅಂತಹ ಪಕ್ಷಕ್ಕೆ ಮತ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇಲ್ಲಿ ಹಲವಾರು ಪಕ್ಷಗಳಿರುವುದರಿಂದ ಮತದಾರರ ಆಯ್ಕೆಯು ಸ್ವಾತಂತ್ರ್ಯ ಸಹ ವಿಶಾಲವಾಗಿರ್ತದೆ. ಉತ್ತಮರನ್ನು ಆರಿಸಿದರೆ ಸೂಕ್ತ ಪಕ್ಷವನ್ನು ಅಧಿಕಾರಕ್ಕೆ ತರಲು ಅವಕಾಶ ಇದೆ ಅಂತ. ಹಾಗಾಗಿ ಯೋಗ್ಯ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅಂತ ಈ ಒಂದು ವ್ಯವಸ್ಥೆ ನೇರವಾಗಿ ಮತ ಚಲಾಯಿಸುವುದರಿಂದ ಒಳ್ಳೆಯ ಅಭ್ಯರ್ಥಿಗಳ ಆಯ್ಕೆ ಆಗ್ತಾರೆ ಅಂತ. ಇನ್ನು 5ನೇ ಪಾಯಿಂಟ್ಸ್ ಮತ್ತು ಲಾಸ್ಟ್ ಸಾರ್ವಜನಿಕರೊಂದಿಗೆ ಸಂಪರ್ಕ ಅಂತ. ಇಲ್ಲಿ ಪ್ರತ್ಯಕ್ಷ ಚುನಾವಣಾ ಪದ್ಧತಿಯಲ್ಲಿ ಪ್ರತಿನಿಧಿಗಳು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗುವುದರಿಂದ ಇವರು ಪ್ರಜೆಗಳೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿರ್ತಾರೆ. ಪ್ರಜೆಗಳು ತಾವು ಆರಿಸಿ ಕಳಿಸಿದ ಪ್ರತಿನಿಧಿಗಳನ್ನು ಸದಾ ಗಮನಿಸುತ್ತಲೇ ಇರುವುದರಿಂದ ಇವರು ಉತ್ತಮ ಜನಪರ ಕಾರ್ಯಕ್ರಮಗಳನ್ನು ಸರ್ಕಾರದ ಮೂಲಕ ಹಮ್ಮಿಕೊಂಡು ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳುತ್ತಾರೆ. ಅಂದ್ರೆ ಪ್ರತಿನಿಧಿಯಾಗಿ ಆಯ್ಕೆಯಾದಂಥವರು ಆಯ್ಕೆಯಾದವರನ್ನ ಜನರು ಯಾವಾಗಲೂ ವೀಕ್ಷಣೆ ಮಾಡ್ತಾ ಇರ್ತಾರೆ. ತಮ್ಮ ದಿನನಿತ್ಯ ಕುಂದು ಪತ್ರಗಳನ್ನು ಮುಂದಿಡ್ತಾರೆ. ಅವರು ನೇರವಾಗಿ ಸ್ಪಂದಿಸಿ ಆ ಕೆಲಸವನ್ನು ಮಾಡಿಕೊಟ್ರು ಅವರಿಗೆ ಮುಂದಿನ ಅವಕಾಶ. ಹಾಗಾಗಿ ಸಾರ್ವಜನಿಕರೊಂದಿಗೆ ಜನಪ್ರತಿನಿಧಿ ಸಂಪರ್ಕ ಇರಲೇಬೇಕು ಇಲ್ಲಿ ಆಯ್ಕೆ ಆಗಿದೆ. ಸೊ ಹಾಗಾಗಿ ಇಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಸರ್ಕಾರ ಹಾಕಿಕೊಡುವಂತ ಎಲ್ಲ ಕಾರ್ಯಕ್ರಮಗಳನ್ನು ಇವರು ಇಲ್ಲಿ ತನ್ನ ಕ್ಷೇತ್ರದಲ್ಲಿ ಜಾರಿಗೆ ಮಾಡಬೇಕಾಗ್ತದೆ. ಇದರಿಂದ ಪ್ರತಿಯೊಬ್ಬ ಪ್ರಜೆಗೂ ಅನುಕೂಲ ಆಗ್ತದೆ, ಅವರ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಪ್ರಜೆಗಳು ಯಾವಾಗ ಬೇಕಾದ್ರೂ ತಮ್ಮ ಪ್ರತಿನಿಧಿಗಳನ್ನು ಸಂಪರ್ಕಿಸಿ ತಮ್ಮ ಕುಂದು ಪರಿಹಾರ ಪಡೆಯಲು ಅವಕಾಶ ಇದೆ. ಹಾಗಾಗಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಈ ಒಂದು ಪ್ರತ್ಯಕ್ಷ ಚುನಾವಣೆಯಲ್ಲಿ ಪ್ರತಿನಿಧಿಗಳು ಮತ್ತು ಜನರಿಗೆ ನೇರವಾದಂತಹ ಸಂಪರ್ಕ ಇರ್ತದೆ. ಜನರು ಯಾವಾಗ ಬೇಕಾದ್ರೂ ತಮ್ಮ ಕಷ್ಟವನ್ನು ಹೇಳ್ಕೊಳ್ಬೋದು, ತಮ್ಮ ಅಳವನ್ನು ಹೇಳ್ಕೊಳ್ಬೋದು, ತಮ್ಮ ಊರುಗಳಿಗೆ, ತಮ್ಮ ಕೇರಿಗಳಿಗೆ, ತಮ್ಮ ಪ್ರದೇಶಗಳಿಗೆ ಬೇಕಾದಂತ ಎಲ್ಲ ಅನುಕೂಲಗಳನ್ನ ಒಂದು ಆಯ್ಕೆಯಾದ ಪ್ರತಿನಿಧಿಗಳಿಂದ ಮಾಡ್ಕೊಳ್ಬಹುದು ಅಂತ ಒಂದು ಅವಕಾಶ ಈ ನೇರವಾದ ಚುನಾವಣೆಯಲ್ಲಿ ಇದೆ ಅಥವಾ ಪ್ರತ್ಯಕ್ಷ ಎಲೆಕ್ಷನ್ ನಲ್ಲಿ ಇದೆ, ಡೈರೆಕ್ಟ್ ಎಲೆಕ್ಷನ್. ಅದೇ ರೀತಿಯಾಗಿ ಎರಡನೇ ರೀತಿ ಚುನಾವಣೆಗಳಲ್ಲಿ 2 ವಿಧಾನಗಳು, ಒಂದು ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ, ಇಂಡೈರೆಕ್ಟ್ ಎಲೆಕ್ಷನ್ ಅಂತ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ಮತದಾರರು ನೇರವಾಗಿ ಮತದಾನದಲ್ಲಿ ಪಾಲ್ಗೊಳ್ಳದೆ ಪ್ರಜೆಗಳಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವನ್ನು ಪರೋಕ್ಷ ಚುನಾವಣೆ ಅಂತ. ನೋಡಿ, ಪ್ರತ್ಯಕ್ಷಕ್ಕೂ ಪರೋಕ್ಷಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಪ್ರತ್ಯಕ್ಷ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಪ್ರಜೆಗಳೇ ನೇರವಾಗಿ ಮತಗಟ್ಟೆಗಳಿಗೆ ಹೋಗಿ ಮತ ಚಲಾಯಿಸಿ ಆಯ್ಕೆ ಮಾಡುವುದು ಪ್ರತ್ಯಕ್ಷ ನೇರ. ಪರೋಕ್ಷ ಚುನಾವಣೆ ಹಾಗಲ್ಲ. ಈ ಚುನಾವಣೆಯಲ್ಲಿ ಮತದಾರರು ನೇರವಾಗಿ ತಾವು ಮತ ಹಾಕ್ಲಿಕ್ಕೆ ಹೋಗುವುದಿಲ್ಲ. ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಾಗ ತಾವು ಏನು ಈ ನೇರ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ರಲ್ಲ, ಅವರು ಅಲ್ಲಿ ಚುನಾವಣೆಗೆ ಪಾಲ್ಗೊಳ್ತಾರೆ. ಅದಕ್ಕೆ ಇಂಡೈರೆಕ್ಟ್ ಎಲೆಕ್ಷನ್. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳಿಂದ ಆಯ್ಕೆ ಆಗುವಂತ ವಿಧಾನ, ಇದಕ್ಕೆ ಪರೋಕ್ಷ ಚುನಾವಣೆ. ಇಲ್ಲಿ ಪ್ರಜೆಗಳಿಗೂ ಮತ್ತು ಸರ್ಕಾರಕ್ಕೂ ನಡುವೆ ಮಧ್ಯವರ್ತಿಗಳಾಗಿ ಜನಪ್ರತಿನಿಧಿಗಳು ಇರ್ತಾರೆ. ಇವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗಾದ್ರೆ ಇಲ್ಲಿ ಭಾರತದಲ್ಲಿ ರಾಷ್ಟ್ರಪತಿಗಳನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಮತ್ತು ರಾಜ್ಯದ ಎಲ್ಲ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡ್ತಾರೆ ಚುನಾವಣೆ. ಅಂದ್ರೆ ಸಂಸತ್ ಸದಸ್ಯರು ಅಂದ್ರೆ ಯಾರಪ್ಪ? ಜನರಿಂದ ಆಯ್ಕೆ ಆಗಬಹುದು ಅಂತ, ಲೋಕಸಭಾ ಸದಸ್ಯರು. ಅದೇ ವಿಧಾನಸಭಾ ಸದಸ್ಯರು ಸಹ ಜನರಿಂದ ಆಯ್ಕೆ ಆಗಬಹುದು. ಹಾಗಾಗಿ ಪರೋಕ್ಷ ಚುನಾವಣೆ ಹೀಗೆ ಆ ಸಂಸತ್ ಸದಸ್ಯರುಗಳು ರಾಷ್ಟ್ರಪತಿ ಚುನಾವಣೆಯಲ್ಲಿ ವೋಟ್ ಹಾಕಿ ಅವರನ್ನ ಆಯ್ಕೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ದೇಶದ ಉಪರಾಷ್ಟ್ರಪತಿಗಳನ್ನ ಸಂಸತ್ತಿನ ಉಭಯ ಸದಸ್ಯರು, ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರೇ ಪಾಲ್ಗೊಂಡು ಆಯ್ಕೆ ಮಾಡ್ತಾರೆ. ಇನ್ನು ರಾಜ್ಯಸಭಾ ಸದಸ್ಯರನ್ನು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆರಿಸ್ತಾರೆ. ಪ್ರತಿಯೊಂದು ರಾಜ್ಯಗಳಿಗೆ ಇಂದಿಷ್ಟು ರಾಜ್ಯಸಭಾ ಸ್ಥಾನ ಅಂತ ಇರ್ತದೆ. ಆ ಪ್ರಕಾರವಾಗಿ ಆ ರಾಜ್ಯಸಭಾ ಸದಸ್ಯರನ್ನ ಅಂದ್ರೆ ಅಲ್ಲಿರುವಂತಹ ಕೋಟಾದ ಅಡಿಯಲ್ಲಿ ತನ್ನ ರಾಜ್ಯಕ್ಕೆ ಬರುವಂತಹ ರಾಜ್ಯಸಭಾ ಸದಸ್ಯರಿಗೆ ಅಲ್ಲಿಯ ವಿಧಾನಸಭಾ ಸದಸ್ಯರು ಮತದಾನ ಮಾಡಿ ಆಯ್ಕೆ ಮಾಡ್ತಾರೆ. ಇದೇ ರೀತಿ ವಿಧಾನ ಪರಿಷತ್ ಸದಸ್ಯರನ್ನು ಸಹ ವಿಧಾನಸಭಾ ಸದಸ್ಯರು, ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಸಹ ಆರಿಸ್ತಾರೆ. ಇವೆಲ್ಲ ಪರೋಕ್ಷ ಚುನಾವಣೆ. ಅಂದ್ರೆ ಈ ಪದ್ಧತಿಯಲ್ಲಿ ಪ್ರಜೆಗಳು
ಮತದಾನ ಮಾಡುವುದಿಲ್ಲ. ಪ್ರಜೆಗಳಿಂದ ಆಯ್ಕೆಯಾದಂತ ಪ್ರತಿನಿಧಿಗಳು ಮತದಾನ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ ಪರೋಕ್ಷ ಚುನಾವಣೆ ಅಂತ ಕರೆಯಲಾಗಿದೆ. ಇಲ್ಲಿಯೂ ಪರೋಕ್ಷ ಚುನಾವಣೆಯ ಲಕ್ಷಣಗಳು ಅಂತ ಇಲ್ಲೂ 5 ಪಾಯಿಂಟ್ಸ್ಗಳಿವೆ. ಇವೆಲ್ಲ 5 ಅಂಕದ ಪ್ರಶ್ನೆ. ಒಂದು, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಆಗ್ತದೆ. 2, ಪ್ರಚಾರದ ಆರ್ಭಟವಿಲ್ಲ. 3, ಶಾಂತಿಯುತವಾದಂತಹ ಮತದಾನ ಇಲ್ಲ ಆಗ್ತದೆ. 4, ಭಾವೋದ್ರೇಕಕ್ಕೆ ಅವಕಾಶ ಇಲ್ಲ, ಆಸ್ಪದೆ ಇಲ್ಲ. 5ನೇದಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದದ್ದು ಅಂತ ಹೇಳಿ. 1ನೇದು ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಅಂದ್ರೆ ಇಲ್ಲಿ ಅಭ್ಯರ್ಥಿಗಳು ನೇರವಾಗಿ ಮತದಾರರಿಂದ ಆಯ್ಕೆಯಾಗಲಿ ಪ್ರಜ್ಞಾವಂತ ಪ್ರತಿನಿಧಿಗಳಿಂದ ಆಯ್ಕೆಯಾಗ್ತಾರೆ. ಇಲ್ಲಿ ಪ್ರಾರಂಭಿಕವಾಗಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಉತ್ತಮವಾಗಿದ್ದಾರೆ. ಅವರಿಂದ ಆಯ್ಕೆಯಾದಂತವರು ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ರಾಜ್ಯಸಭೆ ಸದಸ್ಯರು ಸಮರ್ಥರಾಗಿರ್ತಾರೆ. ಅಂದ್ರೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗ್ತದೆ ಅಂತ. ಆಲ್ರೆಡಿ ಅವರು ಆಯ್ಕೆ ಮಾಡಿ ನಾವು ಕಳ್ಸಿರ್ತೇವೆ, ಅವರು ಅದು ಮತ ಚಲಾವಣೆ ಮಾಡೋದ್ರಿಂದ ಒಳ್ಳೆ ಅಭ್ಯರ್ಥಿಗೆ ಆಯ್ಕೆ ಆಗ್ತದೆ ಈ ವ್ಯವಸ್ಥೆಯಲ್ಲಿ. 2ನೇದು ಪ್ರಚಾರದ ಆರ್ಭಟ ಇಲ್ಲ. ಇಲ್ಲಿ ಪ್ರತ್ಯಕ್ಷ ಚುನಾವಣೆಯಲ್ಲಿ ಎಲ್ಲ ಮತಗಟ್ಟೆಗಳಿಗೆ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಪ್ರಚಾರ, ಊರಿನ ಪ್ರಚಾರ, ಎಲ್ಲ ಕಡೆ ಪ್ರಚಾರ ಮಾಡಬೇಕು ಜನರಿಗೆ. ಪ್ರತಿಯೊಬ್ಬ ವೋಟರ್ಸ್ನಿಗೂ ಅಭ್ಯರ್ಥಿಯ ಭೇಟಿಯಾಗಿ ಮತ ಕೇಳ್ಕೊಬೇಕಾಗ್ತದೆ. ಇಲ್ಲ, ಆಗಿಲ್ಲ. ಇಲ್ಲಿ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪಕ್ಷಗಳ ಪ್ರಚಾರ, ಹಾವಳಿ, ಬಿರುಸು, ರಾಜಕೀಯ ಪಕ್ಷಗಳ ಆರ್ಭಟ ಆಗುತ್ತಿಲ್ಲ. ಉದಾಹರಣೆಗೆ ರಾಷ್ಟ್ರಪತಿಗಳ ನಮ್ಮ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸಂಸತ್ನ ಉಭಯ ಸದನಗಳ ಚುನಾವಣೆ ಸದಸ್ಯರು ಮತ್ತು ರಾಜ್ಯದ ಎಲ್ಲ ವಿಧಾನಸಭಾ ಸದಸ್ಯರು ಮಾತ್ರ ಪಾಲ್ಗೊಳ್ಳುವುದಿಲ್ಲ. ಅಲ್ಲಷ್ಟೇ ಅವರಿಗೆ ಪ್ರಚಾರ ಮಾಡಲು ಸಾಕಾಗ್ತದೆ. ಹಾಗಾಗಿ ಇಲ್ಲಿ ಯಾವುದೇ ಪ್ರಕ್ರಿಯೆ ಇಲ್ಲ. ಹೀಗಾಗಿ ಇಲ್ಲಿ ಪ್ರಜೆಗಳನ್ನ ಸೆಳೆಯುವಂತ ಯಾವುದೇ ಪ್ರಚಾರದ ಚಮತ್ಕಾರಕ್ಕೆ, ತಂತ್ರಗಾರಿಕೆ ಅವಕಾಶ ಇಲ್ಲ. ಇನ್ನು 3ನೇ ಪಾಯಿಂಟ್ಸ್ ಅಂತಂದ್ರೆ ಶಾಂತಿಯುತವಾದಂತಹ ಮತದಾನ. ಈ ಪರೋಕ್ಷ ಚುನಾವಣೆಯಲ್ಲಿ ಮತದಾನವು ಶಾಂತಿಯುತವಾಗಿರುತ್ತದೆ. ಪ್ರತ್ಯಕ್ಷ ಚುನಾವಣೆಗಳಲ್ಲಿ ನಡೆಯುವಂತಹ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಈ ಚುನಾವಣೆಯಲ್ಲಿ ಇರುವುದಿಲ್ಲ. ಪ್ರಜ್ಞಾವಂತ ಪ್ರತಿನಿಧಿಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದ ಚುನಾವಣೆ ಬಹಳ ಶಾಂತ ರೀತಿಯಲ್ಲಿ ಆಗ್ತದೆ. ಯಾವುದೇ ಗೌಜು ಗಲಾಟೆಗಳು ಇರುವುದಿಲ್ಲ. ಮತ್ತೆ ಮುಂದಿನ 4ನೇ ಪಾಯಿಂಟ್ಸ್ ಭಾವೋದ್ರೇಕಕ್ಕೂ ಆಸ್ಪದ ಇಲ್ಲ. ಇಲ್ಲಿ ಈ ಪರೋಕ್ಷ ಚುನಾವಣಾ ಪದ್ಧತಿಯಲ್ಲಿ ಮತದಾರರ ಸಂಖ್ಯೆ ತೀರಾ ಕಡಿಮೆ ಇರುವುದಿಲ್ಲ. ಅಂದ್ರೆ ಸಂಸತ್ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭಾ ಸದಸ್ಯರು ಇರುವುದಿಲ್ಲ. ಇಲ್ಲಿ ಪ್ರಜೆಗಳನ್ನ ಭಾವೋದ್ರೇಕಕ್ಕೆ ಒಳಪಡಿಸುವ ಯಾವುದೇ ಅವಕಾಶ ಇಲ್ಲ, ಅವರನ್ನು ಬಳಸಿಕೊಳ್ಳುವಂಥದ್ದು ಇಲ್ಲ. ಸರ್ಕಾರದ ಉನ್ನತ ನಾಯಕರನ್ನು ಆಯ್ಕೆ ಮಾಡುವವರು ಅನುಭವ ಮತ್ತು ಪ್ರಜ್ಞಾವಂತ ಜನಪ್ರತಿನಿಧಿಗಳಾಗಿರುವುದರಿಂದ ಯಾವುದೇ ರೀತಿಯಾದಂತಹ ಭಾವೋದ್ರೇಕಕ್ಕೆ ಅವಕಾಶ ಇಲ್ಲ. ಎಲ್ಲರಿಗೂ ತಿಳುವಳಿಕೆ ಯಾರು ಆಯ್ಕೆ ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಇನ್ನು 5ನೇದಾಗಿ ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಾದದ್ದು ಅಂತ ಹೇಳ್ತಾರೆ. ಅಂದ್ರೆ ಅನಕ್ಷರಸ್ಥ ಮತ್ತು ಬಡವರೇ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ಜನಸಾಮಾನ್ಯ ಮತದಾರರು ತಮ್ಮ ಪ್ರತಿನಿಧಿಯನ್ನು ಚುನಾಯಿಸಲು ಹೆಚ್ಚು ಸಮರ್ಥರಾಗಿರುವುದಿಲ್ಲ. ಅವು ಆಯ್ಕೆ ಮಾಡುವ ಸಂಪೂರ್ಣ ಯಶಸ್ವಿಯಾಗಿರುವುದಿಲ್ಲ. ಅದರಿಂದ ಇದು ಪರೋಕ್ಷ ಚುನಾವಣೆ ಈ ಅತ್ಯಂತ ಹಿಂದುಳಿದ ಆರ್ಥಿಕವಾಗಿ ದುರ್ಬಲ ರಾಷ್ಟ್ರಗಳಿಗೆ ಅನುಕೂಲಕರ ಅಂತ ಹೇಳ್ಬೋದಾಗಿದೆ. ಸೊ ಇವಿಷ್ಟು ಪ್ರತ್ಯಕ್ಷ ಮತ್ತು ಪರೋಕ್ಷ ಚುನಾವಣೆಗಳಿಗೆ ಸಂಬಂಧಪಟ್ಟದ್ದು. ಒಟ್ಟಾರೆಯಾಗಿ ಅಧ್ಯಾಯ 2ರಲ್ಲಿ ಇಲ್ಲಿಯ ತನಕ ನಾನು 1ನೇ ಅವಧಿಗೆ ಸಂಬಂಧಪಟ್ಟ ಪಾಠವನ್ನು ಮಾಡಿದ್ದೇನೆ. ಮುಂದೆ ಬರುವಂಥದ್ದು ಭಾರತ ಚುನಾವಣಾ ಆಯೋಗ, ಚುನಾವಣಾ ಆಯುಕ್ತರ ಭಾರತ ಚುನಾವಣಾ ಆಯೋಗ, ಆಮೇಲೆ ಚುನಾವಣಾ ಸುಧಾರಣೆಗಳು, ಆಮೇಲೆ ಮುಂದಿನ ರಾಜಕೀಯ ಪಕ್ಷಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಮಾಡ್ತೇನೆ. ಇವಿಷ್ಟು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ English medium students. Welcome to Shwet. Chapter number 2, election and party system in India. Meaning, election is an exercise by which voters choose their representatives to hold public office. It is the primary activity in the forming democratic and representative government. Election enables the voters to participate in the political activities of the state and exercise their political rights. The term election is
derived from Latin word eligere, which means to choose, to pick out, to select. Election is the process by which modern representative democracy has been operating since 17th century as a formal mechanism of selecting or rejecting a person for public offices. Voting was used in ancient Greek and Rome to select Roman emperors and holy popes. Political parties play a significant and decisive role in the election. The voters, by exercising their franchise, elect political party of their choice to form democratic government. The government elected as such as called popular government. Election enables people to be conscious to their rights and duties and stimulates interest in public affairs and develops public spirit. In a democratic political process, elections are held regularly. There are different types of elections like general election, midterm election, re-election, and by-election. Number one, general election. General election means general election is held periodically once in a 5 years, where all the eligible voters, on the basis of universal electoral branches, exercise their voting rights in the election. The term of 15th Lok Sabha spans from 2009 to 2014. And second one, the midterm election. Midterm election is conducted when the House is dissolved before the completion of its term. Such a situation arises when the ruling party fails to win the vote of no confidence, and when no political party is in a position to prove it is majority on the floor of the House. This is midterm election. Third one, re-election. Re-election is held when elections are countermanded due to irregularities like booth capturing, raking, cleaning, and prepping voters at polling staffs. These incidents may occur in a particular booth or polling station or in the entire constituency. This is re-election. The last one, by-election. So by-election means it is held generally to fill the vacancy arising due to the death or resignation or disqualification of an elected member. These are the by-election. So, general election, midterm election, re-election, and by-election. These are the different types of elections. And next one, importance of by-election. Number one, election is a foundation of democratic government. Second one, it is the key component to provide justice and freedom to all without any discrimination. Third one, it is designed to create a popular government
Fourth one, it gives a citizen an opportunity to have one's voice heard and a choice by which one should be governed. This enhances the self-respect and dignity of citizens to realize their importance in forming the government. Fifth one, it is the barometer of democracy and serves as a forum for the discussion of public issues and facilities the expression of public opinion. Sixth point, it imparts political education and training to voters to actively participate in the activities of the nation. Seven, it protects the interest of the minorities by providing representation in the legislature. Eighth one, election reforms the stability and legitimacy of the political community by bringing together citizens of the nation and helps to the facilitates socio-political integration. And ninth one, it makes the representatives to accountable for the performance in office and conduct. So last point and the tenth point and the last point, it contributes the constitution of democratic government and enables the peaceful transfer of power. And next, features of direct election. There are type of elections, methods of election. Modern democratic system has adopted two methods of elections. Number one, the direct election. Second one, is the indirect elections. So, number one, direct election. In this system, all the eligible voters of the nation directly elect their representatives through secret ballots without any intermediaries. The voters go to the polling station and exercise branches. For example, the Lok Sabha in India, House of People, and the Vidhan Sabha, state legislative assembly in India, and the House of Commons in the UK, and House of Representatives in the USA are directly elections. Features of direct elections. Number one, more democratic. Second one, responsive. Third one, creates political awareness. Fourth one, selection of eligible candidates. Fifth one, public relationships. Number one, more democratic. Eligible voters have wider choice to elect their representatives directly. It provides for direct relationships between the voter and their representatives. Second point, responsive. Since there is a direct relationship between the voters and the representatives, they are responsive to needs and aspirations of the people. If they do not effectively respond to the needs of the people, they are shown the way out in the next election. Third one,
creates political awareness. The direct election voters come in direct contact with their representatives. Voters are curious about them and gather information through mass media and print media about political parties, their manifesto and personality of the candidates. In this way, it educates the voters. Fourth one, selection of eligible candidates. The voters test the capacities, capable, capabilities of the candidates and finally elect them since there is a report between the two. So last one, the public relation. In view of the forthcoming elections, representatives keep regular contact with the constituents and people. These are the features of direct election. There are 5 points, very important. And second one, indirect election. It is another methods of the election where voters select a group of members in the first instance of the electoral college as an intermediary body to elect the representatives. For example, the President of India and USA elected through the Electoral College, which consists of the representative of the people. The members of Rajya Sabha and members of state legislative councils are indirectly elected by the people. So, features of indirect elections. Number one, selection of best candidates. Second, prevents unhealthy campaigning. Third one, peaceful voting. Fourth one, little call for emotion. Fifth one, suitable to developing nations. Selection of best candidates. In this method, candidates are elected by the intelligent voters. For example, the first instance people elect their representatives to the electoral college, and at the second instance, who in the turn judicially elect finally representatives of the legislature or head of the nation. This method involves double election. Elected representatives act wisely with political knowledge. Second one, prevents unhealthy campaigning. It avoids all sorts of the evils like dirty propaganda, tricks, instigations of the people or petty issues to divide them. For example, in the election of President of India, the average voters are kept outside, but only elected members of both the houses of the parliament participate. These intelligent and responsible members keep away from all sorts of the party gimmicks. Third one, peaceful voting. This is in this methods there is no scope for the illegal activities or fights during the election as happens in the direct election. In the electoral process, only small numbers of the enlightened voters peacefully exercise their votes judicially. The elections are conducted according to well-defined norms and values. Fourth, little scope for emotions. Elected representatives are not
carried away by passions or sentiments, nor can be influenced like an average voter. There is no chance for misusing sensitive issues for political gains. The higher level leaders are elected by people representatives and with a sense of responsibility. The last one should be able to develop the nation. Since majority of the voters are ignorant, not educated and intelligent and small group of the politically educated and wise voters elected responsible and public spirited representatives. So these are the features of indirect elections. Okay.